ಈ ಮೂರ್ತಿ ಇದೆಯಲ್ಲ, ಈ ಮೂರ್ತಿ ತರ ಬೇರೆ ಎಲ್ಲಿ ಇಲ್ಲ. ಈ ಮೂರ್ತಿ ಬಂದು ಗ್ಲಾಸ್ ಆರ್ಟ್ ಒಳಗಡೆ ಈಗ ಮೂರ್ತಿ ಮಾಡಿಸಿರೋದು ಬ್ರಿಟಿಷ್ ಕಾಲದಲ್ಲಿ ಇಲ್ಲ ಇಲ್ಲ. ಫೋಟೋ ಬಂದ್ಬಿಟ್ಟು ಫೋಟೋ ಅಲ್ಲ, ಅದು ಗ್ಲಾಸ್ ಅಲ್ಲಿ ಬ್ಲಾಕ್ ಆರ್ಟ್ ಅಂತೀವಿ. ಆತರ ಮಾಡಿ ರಿಯಲ್ ಗೋಲ್ಡ್ ಫಾಯಿಲ್ಸ್ ಎಲ್ಲ ಇಟ್ಟಿದ್ರು. ಒಂದ್ಸತಿ ನಾವು ಫ್ರೇಮ್ ಹೋಗಿತ್ತು, ನಾನು ಇವನು ತಗೊಂಡ್ ಹೋಗಿ ಮಾರ್ಕೆಟ್ ಅಲ್ಲಿ ಫ್ರೇಮ್ ಚೇಂಜ್ ಮಾಡೋದು ನೋಡಿದ್ರೆ ರಿಯಲ್ ಗೋಲ್ಡ್ ಫಾಯಿಲ್ ಇದೆ. ರಿಯಲ್ ಆಗಿ 129 ವರ್ಷ 30 ವರ್ಷ ಆಗಿದೆ ಅಂತ ಹೇಳಿದ್ರೆ ಯಾರು ನಂಬಲ್ಲ ಅದನ್ನ. ಅಷ್ಟು ಶೈನಿಂಗ್ ಹೊಡೆದಿನಿ, ಫೋಟೋ ನೋಡ್ಬೋದು ಆ ದೇವ್ರದ್ದು. ಅದ್ ತಗೊಂಡೋಗಿ ನಾವು ಸೇಲಂ ಅಲ್ಲಿ ಮಾಡ್ಸ್ಕೊಂಡ್ ಬಂದಿದ್ವಿ ಮೂರ್ತಿ, ಓಡಾಟಿದೀವಲ್ಲ ಮೂರ್ತಿ. ಇಲ್ಲಿ ಯಾರೇ ಬಂದು ಬೇಡ್ಕೊಂಡು ಹೋಗ್ಲಿ, ಪಳನಿ ಬಂದ್ಬಿಟ್ಟು ಇದು ಪೂರ್ವಕ್ಕೆ ಹೆಂಗಿದೆ ಅದೇ ತರ ಬಂದ್ಬಿಟ್ಟು ಇದು ವೆಸ್ಟ್ ಫೇಸಿಂಗ್ ಪಳನಿ ತರಾನೇ ಆ ಕಾಲದಲ್ಲೇ ಮಾಡಿದ್ದು. ಅಷ್ಟಬಂಧನ ಮಾಡಿದ್ದಾರೆ. 1 ಇಂಚ್ ಬೈ 1 ಫೀಟ್ ಬೈ 1 ಫೀಟ್ ಇದೆ ಇಲ್ಲಿ ಒಳಗಡೆ ಕೆಳಗಡೆ ಪ್ರತಿಷ್ಠಾಪನೆ ಮಾಡಿರೋದು. ಅದು ಆ ಕಾಲದಲ್ಲಿ ಇತ್ತು, ಅದನ್ನ ತೆಗೆದ್ಬಿಟ್ಟು ಹಂಗೆ ಪ್ರತಿಷ್ಠಾಪನೆ ಮಾಡ್ತಿರೋದು. ಯಾರೇ ಬಂದು ಬೇಡ್ಕೊಂಡು ಹೋದ್ರು ಮಕ್ಕಳಾದಿರೋರಿಗೆಲ್ಲ ಮಕ್ಕಳಾಗುತ್ತೆ ದೇವಸ್ಥಾನ. ಇದು ಫಸ್ಟ್ ಮಗು ಗಂಡು ಮಗು ಅಷ್ಟು ಗಂಡು ಮಕ್ಳಿದ್ದಾರೆ. ಸೊ ನಮ್ಮ ಗಂಡು ಮಕ್ಕಳು ಮಕ್ಳಿಲ್ಲ ಅಂತ ಬೇಡ್ಕೊಂಡ್ಬಂದ್ರೆ ನಿಜವಾಗ್ಲೂ ಕಾರ್ತಿಕ್ ಸ್ವಾಮಿ ಗುಡಿ ಹತ್ರ ಬಂದ್ರೆ ಗಂಡು ಮಗು ಆಗೋದು ಎಕ್ಸಾಂಪಲ್ ನಮ್ ಸುರೇಶ್ ಸರ್. ಸರ್ ಆದ್ರೆ ಹೆಣ್ಮಕ್ಳಾಗಿ ಬಂದವ್ರಿಗೂ ಗಂಡ್ ಮಕ್ಳಾಗೈತಾ? ಇವ್ರ ಅಣ್ಣವ್ರದ್ದು 2 ಹೆಣ್ಮಗಳು, 3ನೇದು ಗಂಡು ಮಗು. ನಾವು ಬೇಡ್ಕೋಬೇಕು ಸರ್, ಗಂಡು ಮಗು ನೆಕ್ಸ್ಟ್ ಕರ್ಕೊಂಡ್ ಬರ್ತೀರಾ ನೀವು. ಅದೇ ತರ ಮೂರ್ತಿ ಬಂದ್ಬಿಟ್ಟು ಇರೋದು ಗೋಲ್ಡ್ ಅಲ್ಲಿ 2 ಜಾಗದಲ್ಲಿ ಇರೋದು ಈ ತರ ಮೂರ್ತಿ. ಒಂದು ಪಿನಾಂಗ್ ನಿತ್ಯಾಭಿಷೇಕ ಮೂರ್ತಿ, ಪಿನಾಂಗ್ ನದಿ ರಿವರ್ ಇದೆಯಲ್ಲ ಅಲ್ಲಿ ಬಂದ್ಬಿಟ್ಟು ಆ ಊರಿಗೆ ನದಿ, ಅದು ಆಸ್ಟ್ರೇಲಿಯಾದಲ್ಲಿ ಇದೆ. ಅದು ಆ ಊರಿಗೆ ನೀರು ಅಲ್ಲಿಂದ ಬರೋದು. ನಾನು ಹಿಸ್ಟ್ರಿ ಸ್ಟಡಿ ಮಾಡಿದಾಗ ಅದೇ ತರ 2ನೇ ಮೂರ್ತಿ ನಮ್ಮ ಹತ್ರ ಇರೋದು. ಆ ಮೇಲಿನ ನೀರು ಹೌದು. ಇಷ್ಟೆಲ್ಲ ವಿಶೇಷತೆ ಇರುವಂತದ್ದು 129 ವರ್ಷ ಆಗಿರ್ತಕ್ಕಂಥದ್ದು, ಯಾಕೆ ಇದನ್ನ ಸಾರ್ವಜನಿಕರಿಗೆ ಈ ಒಂದು ಇಲ್ಲಿ ಇರ್ತಕ್ಕಂಥ ಒಂದು ಸೃಷ್ಟಿನ ಆ ಒಂದು ಶಕ್ತಿನ ಪರಿಚಯ ಮಾಡ್ಕೊಡೋದ್ರಲ್ಲಿ ವಿಪುಲ ಅನ್ನೋರಿದ್ದಾರೆ. ಅವ್ರು ಬಂದು ಅವ್ರ ಕೈ ಮಾಡ್ತಾರೆ. ನಮ್ಮ ಕೈಯಲ್ಲಾಗದು ಎಷ್ಟಾಗುತ್ತೋ ಅಷ್ಟೇ ಮಾಡ್ತೀವಿ. ಯಾರು ಕರ್ಕೊಂಡ್ ಬಂದಿಲ್ಲ. ಫಸ್ಟ್ ಸೋಷಿಯಲ್ ಅಂತ ಬಂದಿರೋದು ನೀವೊಬ್ರೆ. ಕಾರ್ತಿಕ ಸ್ವಾಮಿ ನಮ್ಮನ್ನ ಕರ್ಸ್ಕೊಂಡಿದ್ದಕ್ಕೆ, ನಿಮ್ಮಲ್ಲೆಲ್ಲ ಸೇರ್ಕೊಂಡು ನನ್ ಕರ್ಸ್ಕೊಳ್ಳೋದಕ್ಕೆ ಆ ದೇವ್ರ ಕೃಪೆ ನನ್ ಮೇಲೆ ಇರ್ಲಿ, ನಿಮ್ ಕೃಪೆ ಎಲ್ಲರ ಮೇಲೆ ಇರುತ್ತೆ. ಬಂದು ನೋಡ್ಕೊಂಡ್ ಹೋಗಿದ್ದೀರಾ, ಎಲ್ರಿಗೂ ಒಳ್ಳೇದಾಗುತ್ತೆ. ಈ ಜನ ಬಂದ್ಬಿಟ್ಟು ಎಲ್ಲ ಬಂದಿರೋ ಜನ ಬಂದ್ಬಿಟ್ಟು ನಾವು ಕರೆದಿಲ್ಲ, ಅವ್ರವರೇ ಬಂದಿರೋ ಜನ. ನಾವು யாருಗೂ கர்த்தில்ல ஏன் மாடில்ல. தைப்பூச திருவிழாவிற்கு மும்பையிலிருந்து வருகை புரிந்திருக்கின்ற தொழிலதிபர் திரு சுரேஷ் கண்ணன் காவி அவர்களை வரவேற்று சன்னதி நிர்வாகியின் சார்பாக அவருக்கு மாலை உயர்த்து கௌரவிக்கின்றோம். வேற பேசுறேன். நான் காவியா அவர்கள் இந்த பூஜையை எடுத்து பால்குடம் தலைமையை ஏற்று பூஜையை ஏற்று நடத்தி கொடுக்கும்படி அன்புடன் கேட்டுக்கொள்கின்றோம்.
மானே குன்றத்திலே குமரனுக்கு கொண்டாட்ட